ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಅದೆಂಥ ಜನರಿದ್ದಾರೆ ನೋಡಿ. ಬೇರೆಯವರು ಬೆಳೆಯುತ್ತಿದ್ದರೆ ಇವರಿಗೆ ಆಗುವುದಿಲ್ಲ. ಇನ್ನೊಬ್ಬರ ಕಾಲು ಎಳೆಯುವುದು ಹೇಗೆ, ಅವರಿಗೆ ತೊಂದರೆ ಕೊಡುವುದು ಹೇಗೆ ಎಂದು ಇವರು ದಿನವಿಡೀ ಪ್ಲಾನ್ ಮಾಡುತ್ತಿರುತ್ತಾರೆ. ಆದರೆ ನೆನಪಿಡಿ, ನೀವು ಬೇರೆಯವರಿಗಾಗಿ ತೋಡುತ್ತಿರುವ ಗುಂಡಿ ನಿಮ್ಮ ಸಾವಿನ ಮನೆಯೂ ಆಗಬಹುದು. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದ್ದರು: ಗಾಳಿಯ ವಿರುದ್ಧ ಧೂಳು ಎಸೆದರೆ ಅದು ನಿಮ್ಮ ಮುಖಕ್ಕೇ ಬಂದು ಬೀಳುತ್ತದೆ. ಕೆಟ್ಟ ಆಲೋಚನೆ ಮಾಡುವವರ ಅಂತ್ಯ ಹೇಗಿರುತ್ತದೆ? ಕರ್ಮದ ಕೈವಾಡದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಸತ್ಯ ಕೇಳುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಒಮ್ಮೆ ಬುದ್ಧನಿಗೆ ಒಬ್ಬ ವ್ಯಕ್ತಿ ವಿಪರೀತವಾಗಿ ಬೈಯುತ್ತಿದ್ದ, ಅವಮಾನ ಮಾಡುತ್ತಿದ್ದ. ಬುದ್ಧ ಮಾತ್ರ ಶಾಂತವಾಗಿ ನಗುತ್ತಾ ನಿಂತಿದ್ದರು. ಇದನ್ನು ನೋಡಿದ ಶಿಷ್ಯನೊಬ್ಬ ಕೇಳಿದ, ಗುರುಗಳೇ, ಅವನು ನಿಮ್ಮನ್ನು ಇಷ್ಟು ಹೀಯಾಳಿಸುತ್ತಿದ್ದರೂ ನೀವು ಸುಮ್ಮನೆ ಇದ್ದೀರಲ್ಲ, ಏಕೆ? ಬುದ್ಧ ನಗುತ್ತಾ ಒಂದು ಉದಾಹರಣೆ ನೀಡಿದರು. ನೋಡು ಸೋದರನೇ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮೇಲೆ ಕೆಂಡ ಎಸೆಯಲು ಹೋದರೆ ಮೊದಲು ಸುಡುವುದು ಅವನ ಕೈಯೇ ಹೊರತು ಎದುರಿಗಿರುವವನಲ್ಲ. ದ್ವೇಷ ಮತ್ತು ಕೆಟ್ಟ ಆಲೋಚನೆಗಳು ಕೆಂಡದಂತೆ, ನೀವು ಬೇರೆಯವರನ್ನು ಸುಡಲು ಹೋಗುವ ಮುನ್ನ ನಿಮ್ಮನ್ನೇ ಭಸ್ಮ ಮಾಡುತ್ತವೆ. ನೋಡಿ ಸ್ನೇಹಿತರೆ, ಯಾರೋ ಒಬ್ಬರಿಗೆ ಸೋಲಾಗಲಿ ಎಂದು ನೀವು ಮಾಡುವ ಪ್ರತಿಯೊಂದು ಸಂಚು ನಿಮ್ಮ ಕರ್ಮದ ಖಾತೆಯಲ್ಲಿ ಜಮೆಯಾಗುತ್ತಿರುತ್ತದೆ. ಸಮಯ ಬಂದಾಗ ಅದು ಬಡ್ಡಿ ಸಮೇತ ನಿಮ್ಮ ಬಳಿಗೆ ವಾಪಸ್ ಬರುತ್ತದೆ. ಇನ್ನೊಬ್ಬರಿಗೆ ಹಳ್ಳ ತೋಡುವವನು ಅದರಲ್ಲಿ ತಾನೇ ಬಿದ್ದಾಗ ಮಾತ್ರ ಅವನಿಗೆ ಬುದ್ಧಿ ಬರುವುದು. ಇವತ್ತು ಆಫೀಸ್ಗಳಲ್ಲಿ ಸಹೋದ್ಯೋಗಿಗಳ ಬೆನ್ನಿಗೆ ಚೂರಿ ಹಾಕುವುದು, ಸಂಬಂಧಗಳಲ್ಲಿ ವಿಷ ಉಣಿಸುವುದು ಸಾಮಾನ್ಯವಾಗಿದೆ. ನಾವು ಮಾಡುವ ತಪ್ಪುಗಳು ಯಾರಿಗೂ ತಿಳಿಯುವುದಿಲ್ಲ ಅಂದುಕೊಂಡರೆ ಅದು ನಮ್ಮ ಮೂರ್ಖತನ. ಬುದ್ಧನ ಪ್ರಕಾರ ಕರ್ಮಕ್ಕೆ ವಿಳಾಸ ಬೇಕಿಲ್ಲ, ಅದು ನೀವು ಎಲ್ಲಿದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಬೇರೆಯವರ ಸರ್ವನಾಶ ಬಯಸುವವನು ತನ್ನ ಉದ್ಧಾರವನ್ನು ಎಂದಿಗೂ ಕಾಣಲಾರ. ನೀವು ಯಾರನ್ನೋ ಹಳ್ಳಕ್ಕೆ ತಳ್ಳಲು ಹೋಗುತ್ತಿದ್ದೀರಿ ಎಂದರೆ ನೀವು ಕೂಡ ಆ ಹಳ್ಳದ ಅಂಚಿನಲ್ಲೇ ಇದ್ದೀರಿ ಎಂದು ಮರೆಯಬೇಡಿ. ಕೆಟ್ಟದ್ದನ್ನು ಮಾಡಿ ಇಲ್ಲಿ ಯಾರೂ ಸುಖವಾಗಿಲ್ಲ, ಯಾರೂ ಗೆದ್ದಿಲ್ಲ. ಜಗತ್ತು ಒಂದು ಕನ್ನಡಿಯಂತೆ, ನೀವು ಏನು ನೀಡುತ್ತೀರೋ ಅದನ್ನೇ ಪ್ರತಿಫಲವಾಗಿ ಪಡೆಯುತ್ತೀರಿ. ಬೇರೆಯವರ ಕಣ್ಣೀರಲ್ಲಿ ನಿಮ್ಮ ಸುಖ ಹುಡುಕಬೇಡಿ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಬೇರೆಯವರಿಗೆ ಹೂವು ನೀಡಲು ಸಾಧ್ಯವಾಗದಿದ್ದರೆ ಹೋಗಲಿ, ಕನಿಷ್ಠ ಮುಳ್ಳನ್ನಾದರೂ ಹರಡಬೇಡಿ. ನೆನಪಿಡಿ, ಕರ್ಮ ಎನ್ನುವುದು ಮರುಕಳಿಸುವ ಪ್ರತಿಧ್ವನಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮಲ್ಲಿ ಜಾಗೃತಿ ಮೂಡಿಸಿದ್ದರೆ ಇಂದಿನಿಂದಲೇ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದನ್ನು ರೂಢಿಸಿಕೊಳ್ಳಿ. ನೀವು ಕಂಡಂತೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿ ಅನುಭವಿಸಿದವರು ಯಾರಾದರೂ ಇದ್ದಾರೆಯೇ? ಕಮೆಂಟ್ ಮಾಡಿ ತಿಳಿಸಿ.